Hello students, welcome to official study boom YouTube channel. ನಾನು ನಿಮಗೆ ಹಿಂದಿನ ಈ ವಿಡಿಯೋದೊಳಗೆ 1.1 ಎಲ್ಲ ಲೆಕ್ಕಗಳನ್ನು ಬಿಡಿಸೀನಿ. ಪ್ಲೇ ಲಿಸ್ಟ್ನಾಗ ಅದಾವ. ಪಾರ್ಟ್ 3 ತಿನ್ನಾಗೈತಿ. ಈಗ ಪಾರ್ಟ್ 4 1.2 ಬಿಡಿಸ್ತೀನಿ. ಈ 1.2ದೊಳಗೂ ಕೂಡ ನಿಮಗೇನಾದರೂ ಡಿಫಿಕಲ್ಟ್ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ಆದ್ರೆ ಮೊದಲು ಇದನ್ನು ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ನಾ ಮುಂದಿನ ವಿಡಿಯೋಗಳನ್ನು ಕೂಡ ನಿಮಗೆ ಮಾಡಿ ಬಿಡಲಿಕ್ಕೆ ಎಲ್ಲ ಪಾಠದ್ದು ಬಿಡಲಿಕ್ಕೆ ಚಲೋ ಆಗ್ತೈತಿ. ನಾನು 1.2 ಮುಗಿಸಿದ ನಂತರ ನಿಮಗೆ ಒಂದು 5-6 ವರ್ಷದ ಕ್ವಶನ್ ಪೇಪರ್ದೊಳಗಿನ್ನು ಯಾವ ಥರ ಈ ಪಾಠದ ಮೇಲೆ ಕೇಳ್ತಾರ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಬಿಡ್ತೀನಿ. ಇಷ್ಟು ನೀವು ಪರ್ಫೆಕ್ಟ್ ಮಾಡಿದ್ರೆ ಈ ಪಾಠ ನಿಮ್ಗೆ ಫುಲ್ ಪರ್ಫೆಕ್ಟ್ ಆಗ್ತೈತಿ. ಯಾವುದೂ ಇಲ್ಲಿ ಚಿಂತೆ ಇರೋದಿಲ್ಲ. ಈಗ ನಾನು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಈ 1.2 ಸ್ಟಾರ್ಟ್ ಮಾಡ್ತೀನಿ. ಅದರೊಳಗೆ ಮೊದಲೇದಾಗಿ ಒಂದೇದು ನೋಡ್ರಿ, ಪ್ರೂವ್ ದ್ಯಾಟ್ ರೂಟ್ 5 ಈಸ್ ಇರ್ಯಾಷನಲ್. ಇಂಥ ಲೆಕ್ಕ ನಿಮ್ಗೆ ಡೆಫಿನಿಟ್ ಬರ್ತೈತಿ. ಒಂದು ಲೆಕ್ಕ ಒಮ್ಮೊಮ್ಮೆ 2 ಮಾರ್ಕ್ಸ್ ಕೇಳ್ತಾನೆ, ಒಮ್ಮೆ 3 ಮಾರ್ಕ್ಸ್ ಕೇಳ್ತಾನೆ. ಇಲ್ಲಿ ಈ ಲೆಕ್ಕ ಭಾಳಷ್ಟು ಇಂಪಾರ್ಟೆಂಟ್. ಒಂದೇ ಮೆಥಡ್ ರೂಟ್ 5 ಕೇಳ್ಬೋದು, ರೂಟ್ 2 ಕೇಳ್ಬೋದು, ರೂಟ್ 3 ಕೇಳ್ಬೋದು, ರೂಟ್ 7 ಕೇಳ್ಬೋದು, ರೂಟ್ 11 ಕೇಳ್ಬೋದು. ಒಟ್ಟು ಮೆಥಡ್ ಮಾತ್ರ ಏನಿರ್ತೈತಿ, ಸೇಮ್ ಇರ್ತೈತಿ. ಒಂದು ಲೆಕ್ಕ ನೋಡ್ರಿ, ಬೇಕಂದ್ರೆ ನಿಮ್ಗೆ ಇನ್ನೂ ಒಂದು ತಿಳಿಸ್ತೀನಿ. 2 ಲೆಕ್ಕ ನೋಡ್ರಿ ಡೆಫಿನಿಟ್ ಇದಾಗ್ತೈತಿ. ಹಂಗಾರೆ ಇಲ್ಲಿ ಪ್ರೂವ್ ದ್ಯಾಟ್ ರೂಟ್ 5 ಈಸ್ ಇರ್ಯಾಷನಲ್. ನಾವಿಲ್ಲಿ ಏನು ತಿಳ್ಕೊಬೇಕು ಅಂದ್ರೆ ಫಸ್ಟ್ ಇದನ್ನ ರ್ಯಾಷನಲ್ ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್, ನೋಡ್ರಿ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ರೂಟ್ 5 ಈಸ್ ರ್ಯಾಷನಲ್ ನಂಬರ್. ನೋಡ್ರಿ, ಫಸ್ಟ್ ಅದೇನು ಹೇಳಿರ್ತಾರೋ ಅದರ ಕಂಟ್ರಾಡಿಕ್ಟರಿಯನ್ನು ತಗೊಳ್ಳೋಣ, ಅದರ ಅಪೋಸಿಟ್ ತಗೊಳ್ಳೋಣ, ವಿರುದ್ಧ ತಗೊಳ್ಳೋಣ. ನಾವು ಈ ರೂಟ್ 5 ಏನಾಗೋನು ರ್ಯಾಷನಲ್ ನಂಬರ್ ಅಂತ ತಿಳ್ಕೊಳ್ಳೋಣ. ಹಂಗೆ ರ್ಯಾಷನಲ್ ನಂಬರ್ ನಿಮ್ಗೆ ಮೊದಲನೇ ವಿಡಿಯೋದೊಳಗೆ ರ್ಯಾಷನಲ್ ನಂಬರ್ ಇರ್ಯಾಷನಲ್ ಬಗ್ಗೆ ಹೇಳೀನಿ. ನಿಮ್ಗೆ ಅದು ಗೊತ್ತಿರಲಿಲ್ಲ, ನೋಡಿರಲಿಲ್ಲ ಅಂದರೆ ಪ್ಲೇಲಿಸ್ಟಿಗೆ ಹೋಗಿ ನೀವು ಮೊದಲೇ ಪಾರ್ಟ್ 1 ವಿಡಿಯೋ ನೋಡ್ರಿ. ಅದ್ರಾಗ ನಾನೆಲ್ಲ ಇದ್ರದ್ದು ವಿವರಣೆ ಕೊಟ್ಟೇನಿ. ಈಗ ನಾನು ರೂಟ್ 5 ಅಂದ್ರೆ ಏನು ಬರೀತೀನಿ ಅಂದರೆ a/b. ಯಾಕಂದ್ರೆ ಇದು ರ್ಯಾಷನಲ್ ನಂಬರ್. ವಿಚ್ ನಂಬರ್ ರಿಪ್ರೆಸೆಂಟ್ ಇನ್ ದ p/q ಆರ್ a/b ಈಸ್ ಕಾಲ್ಡ್, ನಾವು ಏನು ಹೇಳ್ತೀವಿ, ರ್ಯಾಷನಲ್. ವಿಚ್ ನಂಬರ್ ರಿಪ್ರೆಸೆಂಟ್ಸ್ ಇನ್ ದ ಫಾರ್ಮ್ ಆಫ್ a/b ಬಟ್ b ನಾಟ್ ಈಕ್ವಲ್ ಟು 0, ab ಆರ್ ಬಿಲಾಂಗ್ಸ್ ಟು ದಿ ಇಂಟೀಜರ್ಸ್. ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ಹಾಗಾದ್ರೆ ನಾವು ಬ್ರಾಕೆಟ್ನಾಗ ಹಿಂಗೂ ಬರಿಬೋದು. ಈ a/b ಅನ್ನತಕ್ಕಂಥವು ಏನಪ್ಪ ಅಂದ್ರೆ ಬಿಲಾಂಗ್ಸ್ ಟು z. ಬಟ್ ಇಲ್ಲಿ ಏನಾಗುತ್ತೆ, b ನಾಟ್ ಈಕ್ವಲ್ ಟು 0, ab ಕೋ ಪ್ರೈಮ್ಸ್ ಅಂತ ಬರಿಬೋದು. ಇಲ್ಲ ಅಂದ್ರೆ ಇಷ್ಟನ್ನು ನೀವು ಇಡ್ಬೋದು. ab ಏನಾಗಿರಬೇಕು, 1 ಅಂತಿರಬೇಕು, ಅಥವಾ ಇಷ್ಟು ಬರೀರಿ, ಏನು ನಡೀತೈತಿ. ರೂಟ್ 5 ಈಸ್ ಈಕ್ವಲ್ ಟು a/b. ಯಾಕಂದ್ರೆ ನಾವು ರ್ಯಾಷನಲ್ ಅಂತ ತಿಳ್ಕೊಂಡಿವಿ. ರ್ಯಾಷನಲ್ ನಂಬರನ್ನು ನಾವು ಹಿಂಗೆ ಬರಿಬೋದು. ಈಗ ಏನು ಮಾಡ್ಬೋದು, ಹಂಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇಲ್ಲಿ ಏನೂ ಇರೋದಿಲ್ಲ ಅಂದ್ರೆ 1 ಇರುತ್ತೆ. ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. ರೂಟ್ 5 ಇಂಟು b, 1 ಇಂಟು a ಅಂದ್ರೆ ಇದು a. ಈಗ ನೋಡ್ರಿ, ಈ ರೂಟ್ ಹೋಗಬೇಕು ಅಂದ್ರೆ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ಸ್ಕ್ವೇರಿಂಗ್, ನೋಡ್ರಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಹಾಗಾದ್ರೆ ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂದ್ರೆ ರೂಟ್ 5b ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್. ಈಗ ಇಲ್ಲಿ ನೋಡ್ರಿ, ಈ ಸ್ಕ್ವೇರ್ ಇದಕ್ಕೂ ಅಪ್ಲೈ ಆಗ್ತೈತಿ, ಈ ಸ್ಕ್ವೇರ್ ಇದಕ್ಕೂ ಅಪ್ಲೈ ಆಗ್ತೈತಿ. ಯಾಕಂತ ಥಿಯರಿ ಆಫ್ ಇಂಡಾಸಿಸ್ದೊಳಗೆ ನೀವು ನೋಡಿರಿ, ab ಹೋಲ್ ರೇಸ್ ಟು m ಇದ್ರೆ a ರೇಸ್ ಟು m, b ರೇಸ್ ಟು m. ಇಲ್ಲಿ ನೋಡ್ರಿ, ab ಹೋಲ್ ರೇಸ್ ಟು m ಇತ್ತಂದ್ರೆ ನಾವು ಇದನ್ನು a ರೇಸ್ ಟು m ಇಂಟು b ರೇಸ್ ಟು m ಅಂತ ಬರಿಬಹುದು. ಆ ಪ್ರಕಾರ ಇದನ್ನು ಮಾಡ್ಕೊಳ್ರಿ. ಈಗ ನೋಡ್ರಿ, ರೂಟ್ 5b ಹೋಲ್ ಸ್ಕ್ವೇರ್ ಐತಿ ಅಂದ್ರೆ ರೂಟ್ 5 ಹೋಲ್ ಸ್ಕ್ವೇರ್ b ಸ್ಕ್ವೇರ್ ಬರಿಬಹುದು. ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆದ್ರೆ ನಮಗೆ ಇಲ್ಲೇನಾಯ್ತು, 5b ಸ್ಕ್ವೇರ್ ಆಯ್ತು. ಹಾಗಾದ್ರೆ ಇದನ್ನು ನಾನು ಏನಂತ ಹಚ್ಬೋದು, 5b ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಅಂತ ಬರೀತೇನೆ. ನೀವು ಒಂದು 1.2 ಥಿಯರಮ್ ಹೇಳಿದ್ದೆ ನಿಮಗೆ, ನೀವು ಅದನ್ನು 1ನೇ ವಿಡಿಯೋದೊಳಗೆ ನೋಡ್ಬೋದು. ಹಾಗಾದ್ರೆ ಇಲ್ಲಿ ಏನು ಮಾಡ್ತೀರಿಪ್ಪ ಅಂದ್ರೆ, ಇದು ನಮಗೆ ಪ್ರೈಮ್ ನಂಬರ್ ಐತಿ, ಇದು ಸ್ಕ್ವೇರ್ ನಂಬರ್ ಐತಿ. ಪ್ರೈಮ್ ನಂಬರ್ನ ಏನು ಹೇಳಿದ್ದೆ, ಸ್ಕ್ವೇರ್ ನಂಬರನ್ನು ಡಿವೈಡ್ ಮಾಡ್ತೈತಿ ಅಂತ. ಹಾಗಾದ್ರೆ 5 ಡಿವೈಡ್ಸ್ a ಸ್ಕ್ವೇರ್, 5 ಡಿವೈಡ್ಸ್ a ಸ್ಕ್ವೇರ್. ಹಾಗಾದ್ರೆ ಇದು 5 ಡಿವೈಡ್ಸ್ a. ನೋಡ್ರಿ, ಸ್ಕ್ವೇರ್ ಅನ್ನೋದು ಡಿವೈಡ್ ಮಾಡಿದ್ರೆ ಅದರ ಸ್ಕ್ವೇರ್ ರೂಟನ್ನು ಡಿವೈಡ್ ಮಾಡ್ತೈತಿ ಅಂತ ಥಿಯರಮ್ದಾಗ ಐತಿ.
5u ಡಿವೈಡ್ಸ್ ಎ ಸ್ಕ್ವೇರ್ 5u ಡಿವೈಡ್ ಎ. ಹಾಗಾದ್ರೆ ಇದು ನಾವು ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಹಾಗಾದ್ರೆ ಇದೇ ರೀತಿನ ನಾವು ಇನ್ನೊಂದು ತಗೊಳ್ಳೋಣ. ಏನಪ್ಪ ಅಂತಂದ್ರೆ ಈಗ ನೋಡ್ಕೊಳ್ರಿ, ಇಲ್ಲೇ ಎ ಈಸ್ ಈಕ್ವಲ್ ಟು ಇಲ್ಲಿ ನಂಬರ್ ಎಷ್ಟು ಬಂದಿರ್ತೈತಲ್ಲ ಇದ್ರ ಮುಂದಿನ ನಂಬರ್ ತಗೋರಿ 5c. ಎ ಈಸ್ ಈಕ್ವಲ್ ಟು 5c ಅಂತ ತಗೊಳ್ಳೋಣ. ಇದನ್ನ ಇಲ್ಲಿ ಹಾಕ್ರಿ. ಹೆಂಗ ನೋಡ್ಕೊಳ್ರಿ, ಇಲ್ಲಿ ಏನು ಮಾಡ್ತೀರಿ, 5b ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಐತಿ. ಎ ಅಂದ್ರೆ ನಮ್ಗೆ 5c ಐತಿ. ಹಂಗಾರೆ ಇಲ್ಲಿ 5c ಹೋಲ್ ಸ್ಕ್ವೇರ್, ಇಲ್ಲಿ 5b ಸ್ಕ್ವೇರು. ಇದೇ ರೀತಿನೇ ಇಲ್ಲಿ 5 ಸ್ಕ್ವೇರ್ ಆಗುತ್ತಾ, ಸಿ ಸ್ಕ್ವೇರ್ ಆಗುತ್ತಾ. 5 ಸ್ಕ್ವೇರ್ ಅಂದ್ರೆ 25c ಸ್ಕ್ವೇರ್. ಈಗ ನೋಡ್ರಿ 5 1 5 5 ಇಲ್ಲಿ ಬಿ ಸ್ಕ್ವೇರ್ ಆಯ್ತು, ಇಲ್ಲಿ ಏನಾಯ್ತು 5c ಸ್ಕ್ವೇರ್ ಆಯ್ತು. ಇದು ನಮಗೆ ಇಕ್ವೇಶನ್ ನಂಬರ್ 2 ಅಂತ ಇಟ್ಕೊಳ್ಳೋಣ. ಈಗ ನೋಡ್ರಿ, ಹಾಗಾದ್ರೆ 5 ಪ್ರೈಮ್ ನಂಬರ್ ಐತಿ, ಬಿ ಸ್ಕ್ವೇರ್ ಒಂದು ಸ್ಕ್ವೇರ್ ನಂಬರ್ ಐತಿ. ಹಾಗಾದ್ರೆ 5 ಈ ಬಿ ಸ್ಕ್ವೇರ್ ಏನು ಮಾಡ್ತೈತೆ, ಡಿವೈಡ್ ಮಾಡ್ತೈತೆ. 5 ಡಿವೈಡ್ಸ್ ಬಿ ಸ್ಕ್ವೇರ್. ಅದೇ ರೀತಿನ ಸಿಮಿಲರ್ಲಿ 5 ಡಿವೈಡ್ಸ್ ಬಿ. ಈಗ ನೋಡ್ರಿ, ಫ್ರಮ್ ಇಕ್ವೇಶನ್ 1 and 2 ನೋಡ್ರಿ, 5 ಈಸ್ ಕಾಮನ್. ನೋಡ್ರಿ 5 ಇಸ್ ದ ಕಾಮನ್ ಫ್ಯಾಕ್ಟರ್ ಆಫ್ ಬೋತ್ ಎ ಅಂಡ್ ಬಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತಿ, 5 ಎಗೆ ಡಿವೈಡ್ ಮಾಡೈತಿ, 5 ಬಿಗೆ ಡಿವೈಡ್ ಮಾಡೈತಿ. ಹಂಗಾರೆ 5 ಇಸ್ ದ ಕಾಮನ್ ಫ್ಯಾಕ್ಟರ್ ಆಫ್ ಎ ಅಂಡ್ ಬಿ. ಹಂಗಾರೆ ಇಲ್ಲಿ ಬರೀತೀರಿ 5 ಈಸ್ ಫ್ರಮ್ 1 and 2. ಇದನ್ನೊಂದು ಸಾಲ್ವ್ ಬೇಕಾದ್ರೆ ಬರೀರಿ. ಫ್ರಮ್ 1 and 2 5 ಈಸ್ ಕಾಮನ್ ಫ್ಯಾಕ್ಟರ್ ಆಫ್ ಎ ಆ್ಯಂಡ್ ಬಿ. ನೋಡ್ರಿ ಎ ಆ್ಯಂಡ್ ಬಿ. ಈಗ ನೋಡ್ರಿ, ಹಾಗಾದ್ರೆ ಇಲ್ಲಿ ನಮ್ಗೆ ಏನು ಬರಬೇಕಾಗಿತ್ತು, ಇಲ್ಲೇ 1 ಬಿಟ್ಟು 5 ಬಂದೈತಿ, 1 ಬಂದಿಲ್ಲ. ಹಾಗಾದ್ರೆ 1 ಬಂದಿಲ್ಲ, 5 ಬಂದೈತಿ. ಅಂದ್ರೆ ಬೇರೆ ನಂಬರ್ ಬಂದ್ರೆ ಇಲ್ಲಿ ಏನಾಗೈತಿ ಹಂಗಾರೆ ನಾವೇನು ಹೇಳಿದ್ವಿ, ಹಂಗಾರೆ ಅವ್ರ ಅಜಂಪ್ಷನ್ ಈಸ್ ರಾಂಗ್. ನಾವೇನು ತಿಳ್ಕೊಂಡಿದ್ವಿ, ಇದನ್ನ ರ್ಯಾಷನಲ್ ನಂಬರ್ ಅಂತ ತಿಳ್ಕೊಂಡು ನಾವು ಊಹೆ ಮಾಡಿದ್ವಲ್ಲ, ಅಜ್ಯೂಮ್ ಮಾಡಿದ್ವಲ್ಲ, ಅದೇನಾಯ್ತು, ತಪ್ಪಾತು. ದೇರ್ಫೋರ್ ಅವರ್ ಅಜಂಪ್ಷನ್ ಈಸ್ ರಾಂಗ್. ಹಾಗಾದ್ರೆ ನಮ್ಮ ಅಜಂಪ್ಷನ್ ರಾಂಗ್ ಆಗೈತಿ ಅಂದಮೇಲೆ √5 ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ದೇರ್ಫೋರ್ √5 ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ಹಂಗಾರೆ ಇದು ರ್ಯಾಷನಲ್ ನಂಬರ್ ಅಲ್ಲ ಅಂದಮೇಲೆ ಏನಾಯ್ತು, ಇರ್ಯಾಷನಲ್ ನಂಬರು. ದೇರ್ಫೋರ್ √5 ಈಸ್ ಇರ್ಯಾಷನಲ್ ನಂಬರ್. ನೋಡ್ರಿ, ಇಷ್ಟು ಈಜಿ ಅದ, ಭಾಳ ಈಜಿ ಅದ. ನಾ ಈಜಿ ಸ್ಟೆಪ್ನಾಗ ಹೇಳ್ಕೊಡ್ತೀನಿ, ನೀವು ಬರೀ ವಿಡಿಯೋ ನೋಡ್ರಿ ಸಾಕು. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಈಜಿ ಆಗ್ತಾವ. ನಾನು 3x3 ಸ್ಟೆಪ್ಸ್ ಅದಾವ ನಮ್ಮ, ಅದಕ್ಕಂತ ತಿಳ್ಕೊಂಡು 100 to 100 ಮಾಡ್ಯಾರ ಮ್ಯಾಥಮೆಟಿಕ್ಸ್ದೊಳಗೆ. ನೀವು ಕೂಡ 100 to 100 ಮಾಡ್ತೀರಿ. ಬಿಕಾಸ್ ಇವೆಲ್ಲ ಏನದಾವ ಸ್ಟೆಪ್ಸ್ ಏನದಾವ ಭಾಳಷ್ಟು ಕ್ಲಿಯರ್ ಅದಾವ. ಹಾಗಾದ್ರೆ ನೋಡ್ತೀರಿ, ಇಲ್ಲಿ ಏನಾಗತ್ತಪ್ಪ ಅಂತ ನಾವು ಏನು ಮಾಡಿದ್ವಿ, ಮೊದಲ √5 ಅಂತ ಇತ್ತಲ್ಲ, ಅದು ನಾವು ರ್ಯಾಷನಲ್ ನಂಬರ್ ಅಂತ ತಿಳ್ಕೊಂಡ್ವಿ. ರ್ಯಾಷನಲ್ ನಂಬರ್ ಅಂದ್ರೆ ಅದ್ರ ಕಂಡೀಷನ್ ಬರೀತೀರಿ, ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ, ಎರಡು ಕಡೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀರಿ. ಅವಾಗ ನಮಗೆ 5b ಸ್ಕ್ವೇರ್ ಎ ಸ್ಕ್ವೇರ್ ಆಯ್ತು. ಹಂಗಾರೆ ಇದು 5 ಎ ಸ್ಕ್ವೇರನ್ನು ಡಿವೈಡ್ ಮಾಡ್ತೈತಿ, 5 ಎನ್ನು ಡಿವೈಡ್ ಮಾಡ್ತೈತಿ. ಈಗ ನಾವು ಎ ಅಂದ್ರೆ ಏನು ತಗೊಳ್ಳೋನು, 5c. ಯಾಕಂದ್ರೆ ಇದು ಹೊಸ ನಂಬರ್ ತೊಗೊಳ್ಳೋದ್ರ ಮುಂದಿನ ಇಲ್ಲ ಐತಿ ನೋಡ್ರಿ. 5 ಇದ್ರೆ 5 ತೊಗೋಬೇಕು, 2 ಇದ್ರೆ 2 ತೊಗೋಬೇಕು. ಯಾವ್ದು ಇರ್ತೈತೆ ಅದನ್ನು ತೊಗೋತೀರಿ, ಬರೀತೀರಿ. ಇದನ್ನ ಇಕ್ವೇಶನ್ 1 ಒಳಗೆ ಪುಟ್ ಮಾಡ್ತೀರಿ. 5b ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಅಂತೈತಿ, ಅಂದ್ರೆ 5c ಸ್ಕ್ವೇರ್ ಆಗತ್ತಾ. ಇದು 5b ಸ್ಕ್ವೇರ್, ಇದು ಎರಡಕ್ಕೂ ಸ್ಕ್ವೇರ್ ಅಪ್ಲೈ ಆಗ್ತೈತಿ. 5 ಸ್ಕ್ವೇರ್ ಸಿ ಸ್ಕ್ವೇರ್, 5 ಸ್ಕ್ವೇರ್ 25c ಸ್ಕ್ವೇರ್, 5 1 5 5 ಬಿ ಸ್ಕ್ವೇರ್ ಈಕ್ವಲ್ ಟು ಏನಾಗ್ತಿಲ್ಲ 5c ಸ್ಕ್ವೇರ್ ಆಗ್ತದೆ. ಹಂಗಾರೆ ಇಲ್ಲಿ 5 ಡಿವೈಡ್ಸ್ ಬಿ ಸ್ಕ್ವೇರ್ ಹೇಳ್ತೀರಿ, 5 ಡಿವೈಡ್ಸ್ ಬಿ ಅಂತ ಹೇಳ್ತೀರಿ. ಫ್ರಮ್ ಇಕ್ವೇಶನ್ 1 and 2 ನೋಡಿದಾಗ ಇಲ್ಲಿ ಏನಾಗೈತಿ, 5 ಎನ್ನು ಡಿವೈಡ್ ಮಾಡೈತಿ, ಇಲ್ಲಿ 5 ಬಿ ಅನ್ನು ಡಿವೈಡ್ ಮಾಡೈತಿ. ಹಂಗಾರೆ ನಾವು ಹಿಂಗೆ ಬರಿಬಹುದು, 5 ಇಸ್ ದ ಕಾಮನ್ ಫ್ಯಾಕ್ಟರ್ ಆಫ್ ಎ ಆ್ಯಂಡ್ ಬಿ ಅಂತ ಬರಿಬಹುದು. ಹಂಗಾರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಒಂದನ್ನು ಬಿಟ್ಟು ಬೇರೆ ನಂಬರ್ ಬಂದೈತಿ ಅಂದಮೇಲೆ ಅವರ ಅಜಂಪ್ಷನ್ ಏನಾಯ್ತು, ನಾವು ರ್ಯಾಷನಲ್ ನಂಬರ್ ಅಂತ ತೊಗೊಂಡಿದ್ದು ಏನಾಯ್ತು, ತಪ್ಪಾಯ್ತು. ದೇರ್ಫೋರ್ ಅವರ್ ಅಜಂಪ್ಷನ್ ಈಸ್ ರಾಂಗ್.
ಹಂಗಾರೆ ರಾಂಗ್ ಅಂದಮೇಲೆ √5 ಏನಲ್ಲ, ರ್ಯಾಷನಲ್ ನಂಬರ್ ಅಲ್ಲ. ಹಾಗಾದ್ರೆ ಏನದು, ಅದೊಂದು ಇರ್ಯಾಷನಲ್ ನಂಬರ್. ಇಂಥ ಲೆಕ್ಕ ನಿಮಗೇನದಾವ, ಭಾಳ ಇಂಪಾರ್ಟೆಂಟ್ ಅದಾವ. ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಈಗ ಇದನ್ನು ಎಕ್ಸಾಂಪಲ್ ಅಂತ ಹಾಕ್ರಿ, ಇದು ಎಕ್ಸ್ಟ್ರಾ, ಇದು ಎಕ್ಸಾಂಪಲ್ಲು. ಈ ಸರಿ ನಾನು √2, √3, √7 ಯಾವ್ದಾರ ತಗೊಳ್ರಿ ನಿಮ್ಗೆ ಬೇಕಾಗಿದ್ದು. ನಾನು ಫಾರ್ ಎಕ್ಸಾಂಪಲ್ √2 ತಗೊಂಡೀನಿ ಅಂತ ಇಟ್ಕೊಳ್ಳೋಣ. ಹಂಗಾರೆ ಅವಾಗ ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ √2, ನೋಡ್ರಿ √2 ಈಸ್ ರ್ಯಾಷನಲ್ ನಂಬರ್. ಹಂಗಾರೆ ಇಲ್ಲೂ ಬರೀತೀರಿ √2 = AB, ಇದನ್ನೆಲ್ಲ ಸೇಮ್ ಬರೀತೀರಿ. ಈಗ ಇದೇನಾತಿಲ್ಲ, √2B = A. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀರಿ, ಅವಾಗ ಏನಾತಿಲ್ಲ √2B. ಇಲ್ಲೇನಾಗತ್ತಪ್ಪ ಅಂದ್ರೆ ಇದನ್ನು ತೆಗೆದ್ರೆ 2B² = A², ಸೇಮ್. ಹಾಗಾದ್ರೆ 5 ಅಂದಿರಲ್ಲ, ಇಲ್ಲೇನು ಮಾಡಬೇಕು, 2 ಡಿವೈಡ್ಸ್ A², 2 ಡಿವೈಡ್ಸ್ A. ಇಲ್ಲಿ ನೋಡ್ರಿ A = ನಿಮಗೆ ಇಲ್ಲಿ 2 ಬಂದೈತೆ ನೋಡಿ ಸಲ, ಅದಕ್ಕೆ 2C ಅಂತ ತಗೋಬೇಕು. ಇಲ್ಲಿ ಏನು ಮಾಡಬೇಕು, 2C ಅಂತ ತಗೋಬೇಕು. ಇದನ್ನು ಇದಕ್ಕೆ ಅಪ್ಲೈ ಮಾಡಿರಿ. ಇಲ್ಲೇನಿತ್ತು ನಿಮ್ಮದು 2B² ಇತ್ತಲ್ಲ, ಇದನ್ನು 2B² ಮಾಡಿರಿ. ಇಲ್ಲೇ ಏನು ತೊಗೊಂಡಿರಿ, 2C ಅಂತ ತೊಗೊಂಡಿರಿ ಅಲ್ಲ, 2C² ಮಾಡಿ. ಹಾಗಾದ್ರೆ ಈಗ ಇದು ನಮಗೆ ನೋಡ್ಕೊಡ್ರಿ. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದರೆ, ನೀವು ಬೇಕಾದ್ರೆ ಇದನ್ನ ಸ್ವಲ್ಪ ತೆಗೆದುಬಿಡ್ತೀನಿ ನಿಮ್ಗೆ ಕನ್ಫ್ಯೂಸ್ ಆದರೆ. ಈಗ ನೋಡ್ರಿ, ಇದು 2B², ಇದು 2² ಅಂದ್ರೆ 4, ಇದು C². ಇಲ್ಲಿ ನೋಡ್ರಿ, 2 1 ಜಾ 2 2 ಜಾ, B² = ನಮಗೆ 2C². ಇಕ್ವೇಷನ್ ನಂಬರ್ 2. ಈಗ ನೋಡ್ರಿ, ಇಲ್ಲಿ ನೋಡ್ರಿ, ನಮಗೆ ಇದು ಹಂಗಾರೆ ಏನಪ್ಪ, ಇಲ್ಲಿ 2 ಡಿವೈಡ್ಸ್ B², 2 ಡಿವೈಡ್ಸ್ B², 2 ಡಿವೈಡ್ಸ್ A, 2 ಡಿವೈಡ್ಸ್ B. ಇಲ್ಲಿ ನೋಡ್ರಿ, 2 ಡಿವೈಡ್ಸ್ B² ಆದರೆ 2 ಡಿವೈಡ್ಸ್ B ಆಗ್ತದೆ. ಫ್ರಮ್ 1 9 2 ಎರಡು ಈಕ್ವೇಷನ್ ನೋಡ್ರಿ. ಹಾಗಾದ್ರೆ 2 ಎರಡು ಕಡೆ ಆಯ್ತು. ಇಲ್ಲಿ ನೋಡ್ರಿ ಇಲ್ಲಿ ಓದ್ರಿ. ಇಲ್ಲಿ ನೋಡ್ರಿ ಏನಾಯ್ತು, 2 ಡಿವೈಡ್ಸ್ A, 2 ಡಿವೈಡ್ಸ್ B. ಹಾಗಾದ್ರೆ 2 ಈಸ್ ಕಾಮನ್ ಫ್ಯಾಕ್ಟರ್ ಆಫ್ A and B. ಅವಾಗ ಹಂಗಾರೆ ಅದರಿಂದ ಮತ್ತು ಒಂದಕ್ಕಿಂತ ಬೇರೆ ನಂಬರ್ ಬಂದಿರೋದ್ರಿಂದ ಅವರ ಅಜಂಪ್ಷನ್ ಈಸ್ ರಾಂಗ್. ಹಾಗಾದ್ರೆ ಅವಾಗ ಇಲ್ಲಿ ಬರೀತೀರಿ √2 ಈಸ್ ನಾಟ್ ಎ ರ್ಯಾಷನಲ್ ನಂಬರ್, ದೇರ್ಫೋರ್ √2 ಈಸ್ ಇರ್ಯಾಷನಲ್ ನಂಬರ್ ಅಂತ ಹೇಳ್ತೀರಿ. ಸೇಮ್ ಇದೇ ರೀತಿ √3 ತಗೊಳ್ರಿ, √5 ತಗೊಳ್ರಿ, √7 ತಗೊಳ್ರಿ. √5 √2 ನಾವು ಮಾಡೇವಿ. √3, √7, √11 ನಿಮ್ಗೆ ಎಕ್ಸಾಂಪಲ್ ಇವೆಲ್ಲ ನಿಮ್ಗೆ ಹೋಮ್ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. √3, √7, √11 ಎಟ್ಸೆಟ್ರಾ ಇಂಥ ಒಂದಿಷ್ಟು ಲೆಕ್ಕಗಳನ್ನು ನೀವು ಇದೇ ಮೆಥಡ್ನ ಪ್ರಾಕ್ಟೀಸ್ ಮಾಡಿರಿ, ಡೆಫಿನೆಟ್ ಬರ್ತದೆ. ಇದನ್ನು ಒಂದು ಸ್ಕ್ರೀನ್ಶಾಟ್ ಮಾಡಿರಿ, ಕೊಡ್ರಿ. ಇದು ಇನ್ನೂ ಈಜಿ, ಅದಕ್ಕಿಂತ ಈಜಿ ಆಗ್ತೈತಿ, ಭಾಳ ಈಜಿ ಆಗತ್ತೆ ನೋಡ್ರಿ. ಏನಂತ ಹೇಳಿದರೆ, ಫಸ್ಟ್ ನಾನು ಎಂತ ಸೇಮ್ ಬರೀತೀರಿ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 3 + 2√5 ಈಸ್ ರ್ಯಾಷನಲ್ ನಂಬರ್. ನೋಡ್ರಿ, ಇದನ್ನು ರ್ಯಾಷನಲ್ ನಂಬರ್ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ರ್ಯಾಷನಲ್ ನಂಬರ್ ಅಂತ ತಿಳ್ಕೊಂಡ್ಮೇಲೆ ನೀವು ಕಂಡೀಷನ್ ಹೆಂಗೆ ಬರೀಬೇಕು, 3 + 2√5 = A/B. ಹಾಗಾದ್ರೆ ಇಲ್ಲಿ AB ನೀವು ಇಂಟಿಜರ್ಸ್, ಹಾಗಾದ್ರೆ B ಏನಾಗಿರಬೇಕು, ನಾಟ್ ಈಕ್ವಲ್ ಟು 0. ಹಾಗಾದ್ರೆ AB 1 ಆಗಿರಬೇಕು. ಅದನ್ನು ನಾವು ಬಿಡೋಣ, ಇಷ್ಟ ಬರೆದ್ರು ಸಾಕು. ಈಗ ನೋಡ್ರಿ, ನಾನು ಹಿಂಗೆ ಬರಿಬೋದಾ, ಇದನ್ನು 2√5 ನಮ್ಮ ಕಡೆ ಇರಲಿ, 2√5 = A/B +3. ಈ ಕಡೆ ಬಂದರೆ ನಮಗೆ -3. ಹಾಗಾದ್ರೆ ಇಲ್ಲಿ ಏನೂ ಇರೋದಿಲ್ಲಪ್ಪ ಅಂದ್ರೆ 1 ಇರುತ್ತೆ. 2√5 LCM ತೆಗಿತೀರಿ, B ಮತ್ತು 1 LCM B. ಈಗ ನೋಡ್ರಿ, ಇಲ್ಲಿ B ಎಷ್ಟರಲ್ಲೇ B ಅಂತ ಕೇಳಿದ್ರೆ B 1 ಜಾ. ಹಾಗಾದ್ರೆ 1 ಎಷ್ಟರಲ್ಲೇ B ಅಂದ್ರೆ 1 B ಜಾ. ನೀವು ಏನು ಮಾಡಬೇಕು, ಹಂಗೂ ಗೊತ್ತಾಗಿಲ್ಲಪ್ಪ ನಮಗಂತ ಕೆಲವೊಂದಷ್ಟು ಮಂದಿ ಸ್ಲೋ ಇರ್ತೀರಲ್ಲ, B ಇಲ್ಲಿ ಬರಿಬೇಕು, 1 ಇಲ್ಲಿ ಬರಿಬೇಕು ಅಷ್ಟೇ. ಹಂಗೆ ಮಾಡಿದ್ರು ನಮಗೆ ಒಂದು ಆಗ್ತೈತಿ, ಬಟರ್ಫ್ಲೈ ಮೆಥಡ್ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ A × 1 A, 3 × B 3B. ಹಾಗಾದ್ರೆ ಈಗ ನೋಡ್ರಿ, ಈ 1 2 ಒಂದು ಐತಿ ನೋಡಿ ಇಲ್ಲಿ. ಹಾಗಾದ್ರೆ ಈಗ ನಾನು √5 ಅಷ್ಟೇ ಇಟ್ಕೋಬೇಕಾಗೈತಿ. √5 ಅಂದ್ರೇನು, ನಾವು ಇಲ್ಲಿ ರ್ಯಾಷನಲ್ ನಂಬರ್ ಸಪ್ರೇಟ್ ಮಾಡೋಣ. ರೂಟ್ನಾಗ ಐತಿ, ಇದು ಇರ್ಯಾಷನಲ್ ನಂಬರು, ರೂಟ್ ಬಿಟ್ಟು ಇದ್ದಿದ್ದು ಎಲ್ಲವೂ ರ್ಯಾಷನಲ್ ನಂಬರು. ಹಿಂಗಾರೆ ಇಲ್ಲಿ A - 3B
ಅಪಾನ್ ಬಿ. ಈಗ ಇಲ್ಲಿ ನೋಡ್ರಿ 2 ಐತಲ್ಲ, ಇದ್ರ ಕೆಳಗೆ ಏನೂ ಇರಲ್ಲ ಅಂದ್ರೆ 1 ಇರುತ್ತೆ. ಇದು ಈ ಕಡೆ ಬಂದರೆ ಇಂಟು 1/2 ರಿವರ್ಸ್ ಆಗ್ತೈತಿ. ಹಾಗಾದ್ರೆ ಈಗ ನೋಡ್ರಿ, ನೀವು ಇದನ್ನು ಬೇಕಂದ್ರೆ ಹಿಂಗೆ ಬ್ರೆಕೆಟ್ ಹಾಕ್ಕೋಬೋದು. ಈಗ √5 ಈಸ್ ಈಕ್ವಲ್ ಟು 1ರಿಂದ ಮಲ್ಟಿಪ್ಲೈ ಮಾಡಿದರೆ ಅದು ಸೇಮ್ ಬರುತ್ತೆ. ಹಾಗಾದ್ರೆ a ಮೈನಸ್ 3b. ಇಲ್ಲಿ ನೋಡ್ರಿ 2 ಇಂಟು ಬಿ 2b. ಇಷ್ಟು ಮಾಡಿದರೆ ನಿಮ್ಮ ಲೆಕ್ಕ ಮುಗೀತು. ಆದರೆ ಇಲ್ಲಿ ಬರೀಬೇಕು ಏನಂತ ಹೇಳಿದರೆ √5. ಇಲ್ಲಿ ನೋಡ್ರಿ, ಇದು LHS, ಇದು RHS, ಎರಡೂ ಈಕ್ವಲ್ ಇರಬೇಕಾ? ಈಗ ನೋಡ್ರಿ √5 ಏನೈತಿ? ಇರ್ಯಾಷನಲ್ ನಂಬರ್ ಐತಿ. ಹಂಗಾರೆ ಇದು ಏನೈತಿ? ರೂಟ್ ಇಲ್ಲ ಅಂದಮೇಲೆ ಇದು ರ್ಯಾಷನಲ್ ನಂಬರ್ ಐತಿ. ಇದು ಇರ್ಯಾಷನಲ್, ಇದು ರ್ಯಾಷನಲ್. ಇರ್ಲಿಕ್ಕೆ ಸಾಧ್ಯನಾ? ಇಟ್ ಈಸ್ ಇಂಪಾಸಿಬಲ್. ಹಂಗಾರೆ ನೋಡ್ರಿ a ಮೈನಸ್ 3b, ಅದ್ರಾಗ ಏನಾದರೂ ನಾವು ಮೈನಸ್ ಮಾಡಕ್ಕೆ ಬರ್ತೈತಿ? ಸಬ್ಟ್ರಾಕ್ಷನ್ ಮಾಡಕ್ಕೆ ಬರ್ತೈತಿ? ಇಲ್ಲ. ಯಾಕಂದ್ರೆ ಇವು ಅನ್ಲೈಕ್ ಟರ್ಮ್ಸ್ ಅದಾವೆ. ಇಷ್ಟಕ್ಕೆ ಮುಗೀತು. ಅದಕ್ಕೆ ಇದನ್ನು ಹಿಂಗೆ ಬರಿಬೋದು, √5 ಈಸ್ ಇರ್ಯಾಷನಲ್ ನಂಬರ್. irrational number, but ಇಲ್ಲಿ ನೋಡ್ರಿ a ಮೈನಸ್ 3b ಡಿವೈಡೆಡ್ ಬೈ 2b ಏನದು? ಅದು ರ್ಯಾಷನಲ್ ನಂಬರ್. 2b ಈಸ್ ರ್ಯಾಷನಲ್ ನಂಬರ್. ನೋಡ್ರಿ, ಹಿಂಗೆ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲಿ ಈಕ್ವಲ್ ತೋರಿಸಿರಿ ಅಂದಮೇಲೆ ಇದು ಇರ್ಯಾಷನಲ್ ಇದ್ರಿ, ಇದು ಇರ್ಯಾಷನಲ್ದೊಳಗೆ ಇರಬೇಕು, ಅಷ್ಟು ವ್ಯಾಲ್ಯೂ ಇರಬೇಕು. ಬಟ್ ಇಲ್ಲಿ ಎಲ್ಲೈತಿ? √5 ನಮ್ಗೆ ಇರ್ಯಾಷನಲ್ ಐತಿ, ಆದ್ರೆ ಇದೇನೈತಿ? ರ್ಯಾಷನಲ್ ಐತಿ. ಹಾಗಾದ್ರೆ ಇಟ್ ಈಸ್ ಇಂಪಾಸಿಬಲ್. ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್. ನೋಡ್ರಿ, ಇಟ್ ಈಸ್ ಇಂಪಾಸಿಬಲ್. ಹಂಗಾರೆ ಇದು ಇಂಪಾಸಿಬಲ್ ಆಗೈತೆ ಅಂದಮೇಲೆ ನಮ್ಮ ಅಜ್ಯೂಮ್ ಏನಾಗೈತಿ? ತಪ್ಪೈತಿ. therefore our assumption is wrong. Therefore our assumption is wrong. ಹಾಗಾದ್ರೆ ನಮ್ಮ ಅಜಂಪ್ಷನ್ ರಾಂಗ್ ಐತಂದ್ಮೇಲೆ ಇದೇನಲ್ಲ? ರ್ಯಾಷನಲ್ ಅಲ್ಲ. therefore 3 + 2√5 is not a rational number. ಹಾಗಾದ್ರೆ ಇದು ರ್ಯಾಷನಲ್ ನಂಬರ್ ಅಲ್ಲ ಅಂದಮೇಲೆ 3 + 2√5 ಈಸ್ ಇರ್ಯಾಷನಲ್ ನಂಬರ್. therefore 3 + 2√5 ಈಸ್ ಇರ್ಯಾಷನಲ್ ನಂಬರ್. ನೋಡ್ರಿ, ಇದು ಕೂಡ ನಮಗೇನಿತ್ತಪ್ಪ ಅಂದ್ರೆ ಫುಲ್ ಈಜಿ ಅದ. ಅದಕ್ಕಿಂತ ಈಜಿ ಅದ. ಇಲ್ಲೇನು ಮಾಡ್ತೀರಿ? ಒಂದು ಕಡೆ ಇರ್ಯಾಷನಲ್ ಐತಿ, ಒಂದು ಕಡೆ ರ್ಯಾಷನಲ್ ಅಂತ ಮಾಡಿರಿ, ಮುಗಿದೋತು. ಹಿಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಹಾಗಾದ್ರೆ ಇಟ್ ಈಸ್ ಇಂಪಾಸಿಬಲ್ ಇರೋದ್ರಿಂದ ನಮ್ಮ ಅಜಂಪ್ಷನ್ ರಾಂಗ್ ಆಯ್ತು. ಅದಕ್ಕೆ ಇದು ರ್ಯಾಷನಲ್ ಅಲ್ಲ. ಹಂಗಾರೆ ಇದು ಇರ್ಯಾಷನಲ್ಲು. ನೋಡಿ ಎಷ್ಟು ಈಜಿ ಅದ. ಸ್ಟೆಪ್ಸು ಕೂಡ ಭಾಳ ಕ್ಲಿಯರ್ ಅದಾವು. ನೀವು ಅದಕ್ಕೆ ಚೆಂದಾಗಿ ಮೊದಲಿನಿಂದ ಎಲ್ಲ ವಿಡಿಯೋಗಳನ್ನು ಪ್ಲೇಲಿಸ್ಟ್ನಾಗ ಹಾಕೇನಿ. ಒಂದು ಪಾಠಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ನೋಡ್ಕೊತ ಹೋದ್ರೆ ನಿಮಗೆ ಯಾರ್ದು ಅವಶ್ಯಕತೆ ಇಲ್ಲ, ಏನು ಅವಶ್ಯಕತೆ ಇಲ್ಲ. ಅಗದಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು, ಈಸಿಯಾಗಿ ತಿಳ್ಕೊಬೋದು. 10th ತನಕ ನೀವು ಚಲೋ ಮಾಡಿದ್ರೆ PUC ಒಳಗೂ ಕೂಡ ಚಲೋ ಮಾಡ್ತೀರಿ, ಚಲೋ ಸ್ಕೋರ್ ಹಾಕತ್ತೆ, ಚಲೋ ಕಾಲೇಜ್ ಸಿಗ್ತಾವೆ. ಹಾಗಾದ್ರೆ ಇದು ಎರಡನೇದಾತು. ಇದೇ ರೀತಿ ನಿಮಗೆ ಬೇರೆ ಬೇರೆ ಕೇಳ್ತಾನೆ, ಅಂಥವು ಬೇಕಾದ ಇನ್ನೊಂದೆರಡು ಮಾಡಿಸ್ರಿ ಸರ್ ಅಂತ ಕೇಳಿದರೆ ನಿಮ್ಮ ಎಕ್ಸಾಂಪಲ್ದೊಳಗೆ ಒಂದಿಷ್ಟು ಕೊಟ್ಟಾನ. 5 - √3 ಕೊಟ್ಟಾನ ಒಂದು. ಇದನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಳ್ರಿ. ಎಕ್ಸಾಂಪಲ್ದೊಳಗೆ ಏನಂತಾನಪ್ಪ ಇದೇ ಟೈಪ್ ಅಂತ ಹೇಳಿದ್ರೆ, ಪ್ರೂವ್ ದ್ಯಾಟ್ 5 - √3 ಈಸ್ ಇರ್ಯಾಷನಲ್ ನಂಬರ್. ನೋಡ್ರಿ, ಹಿಂಗೈತಿ. ಅಥವಾ ನೀವು ನಂಬರ್ ಅಂತ ಬರಲಿದ್ರು ನಡೀತೈತಿ. 5 - √3 ಈಸ್ ಇರ್ಯಾಷನಲ್, ಇಷ್ಟ ಹೇಳ್ಬೋದು. ಹಂಗಾರೆ ಇದ್ರದ್ದು ಹೆಂಗೆ ಮಾಡ್ಬೋದಪ್ಪ ಅಂತ ಹೇಳಿದರೆ ಸರಿಯಾದ ನೋಡ್ರಿ. ಈಗ ಸೇಮ್ ಅದರಂಗೆ ಬರೀತೀರಿ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಏನು? 5 - √3 ಈಸ್ ರ್ಯಾಷನಲ್ ಅಥವಾ ರ್ಯಾಷನಲ್ ನಂಬರ್. ಹಾಗಾದ್ರೆ ಇದು ರ್ಯಾಷನಲ್ ನಂಬರ್ ಅಂದ್ರೆ ಹೆಂಗೆ ಬರೀಬೇಕಂತ ಹೇಳಿದ್ದೆ? 5 - √3 ಈಸ್ ಈಕ್ವಲ್ ಟು a/b. ಇಲ್ಲಿ AB ಬಿಲಾಂಗ್ಸ್ ಟು Z, B ನಾಟ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಹಾಗಾದ್ರೆ ಈಗ ನೋಡ್ರಿ, ಸೇಮ್ ಅದರಂಗೆ ಮಾಡಿರಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಈ ಸಲ ನೋಡ್ಕೊಳ್ರಿ. -√3 ಐತಿ, ಇಲ್ಲಿ ನೋಡಿ 5 ಪ್ಲಸ್ನಾಗ ಇದ್ದದ ಈಸಿಯಾಗಿ ಮಾಡ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. +a/b ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗ್ತಿದ್ದು?
a/b -√3 ಆ ಕಡೆ ಹೋದರೆ +√3 ಅದು. ಈಗ ನೋಡ್ರಿ ಇಲ್ಲಿ ಏನೂ ಇಲ್ಲ, ಇಲ್ಲೇ ಒಂದು ಬಿನ ತಗೋತೀರಿ, ಬಟರ್ಫ್ಲೈ ಮೆಥಡ್ ಮಾಡಿರಿ, LCM ತೆಗೀರಿ. ಈ 1 ಇಲ್ಲರ ಹಚ್ಚಿರಿ ಇಂಟು ಬಿ ಇಲ್ಲರ ಹಚ್ಚಿರಿ, ಅಥವಾ ಇಲ್ಲಿ 1 ಬಿ ಜಾ ಬಿ, ಬಿ 1 ಜಾ ಬಿ, ಹಿಂಗಾರ ಮಾಡ್ಕೊಳ್ರಿ. ಹಂಗಾರೆ 5 ಇಂಟು ಬಿ 5b ಮೈನಸ್ a ಇಂಟು 1a ಇದು √3. ಈಗ ನೋಡ್ರಿ ಈಜಿ ಗೊತ್ತಾಯ್ತು. ಇದನ್ನು ನೀವು ಹಿಂಗೂ ಬರ್ಕೋಬಹುದು, √3 = 5b ಮೈನಸ್ a ಡಿವೈಡೆಡ್ ಬೈ ಬಿ. ಈಗ ನೋಡ್ರಿ ಇದು ಇರ್ಯಾಷನಲ್ ಅದ, ಇದು ಇರ್ಯಾಷನಲ್ ಅದ, ಇದು ರ್ಯಾಷನಲ್ ಅದ, ಸೇಮ್ ಆಗಲ್ಲ, ಹಂಗೆ ಬರ್ಕೊಡ್ರಿ. ಹಾಗಾದ್ರೆ ಇಲ್ಲಿ ಬರೀತೀರಿ √3 ಈಸ್ ಇರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್. ಹಾಗಾದ್ರೆ ಅದೇ ರೀತಿ 5b ಮೈನಸ್ a ಡಿವೈಡೆಡ್ ಬೈ b ಈಸ್ ರ್ಯಾಷನಲ್ ನಂಬರ್, ರ್ಯಾಷನಲ್ ನಂಬರ್. ನೋಡ್ರಿ ಹಿಂಗಿರ್ಲಿಕ್ಕೆ ಸಾಧ್ಯನಾ? ಒಂದು ಕಡೆ ಇದು ಇರ್ಯಾಷನಲ್, ಇದು ರ್ಯಾಷನಲ್, ಇಲ್ಲಿ ನಡುವೆ ಈಕ್ವಲ್ ಐತಿ, ಹೆಂಗೆ ಸಾಧ್ಯ ಆಗತ್ತಾ? ಇಟ್ ಈಸ್ ಇಂಪಾಸಿಬಲ್, ಇಟ್ ಈಸ್ ಇಂಪಾಸಿಬಲ್. ಹಾಗಾದ್ರೆ ಇದು ಯಾವಾಗ ಇಂಪಾಸಿಬಲ್ ಆಯಿತು? ಅವರ್ ಅಜಂಪ್ಷನ್ ರಾಂಗ್, ಅವರ್ ಅಜಂಪ್ಷನ್ ಈಸ್ ರಾಂಗ್. ಹಾಗಾದ್ರೆ ನಾವು ನೋಡ್ರಿ ನಮ್ಮ ಅಜಂಪ್ಷನ್ ರಾಂಗ್ ಐತಂದ್ಮೇಲೆ ಏನಂತ ಬರೀತೀರಿ? ಇಟ್ ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ದೇರ್ಫೋರ್ 5 ಮೈನಸ್ √3 ಈಸ್ ನಾಟ್ ಎ ರ್ಯಾಷನಲ್ ನಂಬರ್, ನಾಟ್ ಎ ರ್ಯಾಷನಲ್ ನಂಬರ್. ಹಾಗಾದ್ರೆ ರ್ಯಾಷನಲ್ ನಂಬರ್ ಅಲ್ಲ ಅಂದಮೇಲೆ ಅದೇನು? ದೇರ್ಫೋರ್ 5 ಮೈನಸ್ √3 ಈಸ್ ಇರ್ಯಾಷನಲ್, ಇರ್ಯಾಷನಲ್. ಇಲ್ಲಿಗೆ ಬಿಟ್ಟರು ನಡೀತೈತಿ, ನೀವು ಮುಂದೆ ನಂಬರ್ ಹಾಕಿದ್ರು ನಡೆಯುತ್ತೆ. ಇರ್ಯಾಷನಲ್ ನಂಬರ್. ನೋಡ್ರಿ ಎಷ್ಟು ಈಜಿ ಅದಾವೆ, ನೋಡಾಕರ ಹೆಂಗೆ ಅದಾವಪ್ಪ ಅನಿಸ್ತೈತಿ. ಪ್ರಾಬ್ಲಮ್ ಭಾಳ ಈಜಿ ಅದಾವು. ನೀವು ಪೆನ್ ಹಾಳೆ ಇಟ್ಕೊಂಡು ಸರಿಯಾಗಿ ಬಿಡಿಸಿದ್ರಿ ಅಂದ್ರೆ ಇದ್ರಾಗೆಲ್ಲ ಏನಾಗ್ತೈತಿ, ಭಾಳಷ್ಟು ತಿಳಿತೈತಿ. ಮತ್ತು ಇಂಥದ್ದು ಇನ್ನೊಂದು ಐತಿ, ಅದನ್ನೂ ಒಂದು ತೋರಿಸ್ಕೊಡ್ತೀನಿ ನಿಮಗೆ. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ, ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ, ಇದು ಇರಲಿ. Let us assume that ಇಲ್ಲಿ ಏನಪ್ಪ ಅಂದ್ರೆ 3√2 ಒಂದು ಎಕ್ಸಾಂಪಲ್ ಐತೆ, ಅದು ಕೂಡ ನಿಮಗೆ 3√2 ಒಂದು ಎಕ್ಸಾಂಪಲ್ ಅದ, ಅದನ್ನು ನೋಡೋಣ. ಇಲ್ಲಿ ಲಕ್ಷ್ಯ ಇರಲಿ. ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇದನ್ನು ನೋಡಿ ಹೆಂಗೆ ಬಿಡಿಸೋದು ಅಂತ. ಇದನ್ನು ಸೇಮ್ ಬರ್ರಿ, ಇಲ್ಲಿಂದ ಚೇಂಜ್ ಮಾಡ್ಕೊಳ್ಳೋಣ. ಇದೆಲ್ಲ ಚೇಂಜ್ ಆಗ್ಬೇಕು, ಅವೆಲ್ಲ ಇರಲಿ. ನೋಡೋಣ ಮುಂದೆ ಏನೇನು ಬರ್ತಾವಂತೇಳಿ. ಈಗ ಇಲ್ಲಿ ನೋಡ್ಕೊಳ್ರಿ, ಇದನ್ನು ನಾನು ಹಿಂಗೆ ಬರಿತೀನಿ 3√2 ಸೇಮ್ ಬರೀದಿರ್ತೀರಿ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಇಲ್ಲಿ ಏನು ಬರೀಬೇಕು? 3√2 ಈಸ್ ರ್ಯಾಷನಲ್ ನಂಬರ್ ಅಂತ ತಿಳ್ಕೊಳ್ರಿ, ಸೇಮ್ ತಿಳ್ಕೊಳ್ರಿ. 3√2 = a/b, ಇದನ್ನೆಲ್ಲ ಕಂಡೀಷನ್ ಬರೀತೀರಿ. ಈಗ ನಮ್ಮ √2 ಬೇಕಾ? ಈ ಕಡೆ √2 = a/b ನ ಇನ್ನು ಆಗಲ್ಲ ಹೇಳಿದ್ದೆ, ಇಲ್ಲಿ ಏನಿಲ್ಲ 1 ಇರುತ್ತಾ, ಈ ಕಡೆ ಹೋದ್ರೆ 1/3. ಹಂಗಾರೆ √2 = a ಇಂಟು 1 ಅಂದರೆ a, 3 ಇಂಟು b ಅಂದರೆ 3b. ಹೌದಾ? ಮತ್ತು ನೋಡ್ರಿ √2 ಏನಾಯ್ತು ನಮಗೆ? ಈಸ್ ಇರ್ಯಾಷನಲ್ ನಂಬರ್, ಈಸ್ ಇರ್ಯಾಷನಲ್ ನಂಬರ್. ಹಾಗಾದ್ರೆ ಇದೇನಾಯ್ತು? ಬಟ್ a/3b ಈಸ್ ರ್ಯಾಷನಲ್ ನಂಬರ್, ರ್ಯಾಷನಲ್ ನಂಬರ್. ಹಾಗಾದ್ರೆ ಈಗ ಯೋಚನೆ ಮಾಡಿರಿ, ಒಂದು ಕಡೆ ಇರ್ಯಾಷನಲ್, ಒಂದು ಕಡೆ ರ್ಯಾಷನಲ್ ಇರಲಿಕ್ಕೆ ಸಾಧ್ಯ ಇಲ್ಲ, ಇಟ್ ಈಸ್ ಇಂಪಾಸಿಬಲ್. ಹಾಗಾದ್ರೆ ಅವ್ರ ಅಜಂಪ್ಷನ್ ಏನಾಯ್ತು? ರಾಂಗ್ ಆಯ್ತು. ಹಾಗಾದ್ರೆ ಇಲ್ಲಿ ಏನಾಗ್ಬೇಕು ನಮಗೆ? 3√2 ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ಹಾಗಾದ್ರೆ ಅದೇನಾಯ್ತು? 3√2 ಈಸ್ ಎ ರ್ಯಾಷನಲ್ ನಂಬರ್. ಇದು ನೋಡ್ರಿ, ಮೊದಲ ರ್ಯಾಷನಲ್ ನಂಬರ್ ಅಲ್ಲ ಅಂತ ಹೇಳ್ತೀರಿ. ದೇರ್ಫೋರ್ 3√2 ಈಸ್ ಇರ್ಯಾಷನಲ್ ನಂಬರ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈಗ ಸೆಕೆಂಡ್ ಎಕ್ಸಾಂಪಲ್ ಆದಮೇಲೆ ನಾವು ಟೆಕ್ಸ್ಟ್ನಾಗಿಂದು ಥರ್ಡ್ ಪ್ರಾಬ್ಲಮಿಗೆ ಹೋಗೋಣ. ಈಗ ಈ 3 ಲೆಕ್ಕಗಳನ್ನು ನಾವು ಇರ್ಯಾಷನಲ್ ಅಂತ ಪ್ರೂವ್ ಮಾಡಬೇಕು. ಇವು ಕೂಡ ಈಜಿ ಅದಾವು. ಇಷ್ಟಾದ್ರೆ ನಿಮ್ಮ ಲೆಸನ್ ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಫಸ್ಟ್ ಒನ್ ಏನಪ್ಪ ಅಂದರೆ ನೋಡ್ರಿ, 1/√2 ಐತಿ, ಸೇಮ್ ಬರೀರಿ. ಏನು ಬರೀಬೇಕು? ಅದೆಲ್ಲ ಅದು ಇರಬೇಕು. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್
let us assume that 1 by root 2 is rational number. ಹಾಗಾದ್ರೆ ಇದು ರ್ಯಾಷನಲ್ ನಂಬರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ, ಎ ಬೈ ಬಿ ಫಾರ್ಮ್ನಾಗ ಬರೀಬೇಕು. ಹಂಗಾರೆ ಇವು ಎ ಬಿ ಎದ್ರಾಗ ಅದಪ್ಪ ಬಿಲಾಂಗ್ಸ್ ಟು ಜಡ್, ಹಂಗಾರೆ ಬಿ ನಾಟ್ ಈಕ್ವಲ್ ಟು 0 ಇಷ್ಟು ಬರೀತೀವಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ರೂಟ್ 2 ಇಂಟು ಎ ರೂಟ್ 2 ಎ, ಇಲ್ಲಿ ನೋಡ್ರಿ 1 ಇಂಟು ಬಿ ಬಿ ಆಯ್ತು. ಈಗ ಯೋಚನೆ ಮಾಡಿರಿ, ರೂಟ್ 2 ಈಸ್ ಈಕ್ವಲ್ ಟು ಇಲ್ಲಿ ಬಿ ಐತಿ, ಇಂಟು ಎ ಇದ್ದಿದ್ದು ಈ ಕಡೆ ಬಂದರೆ ಡಿವೈಡೆಡ್ ಬೈ. ನಿಮಗೆ ಲೆಕ್ಕ ಇಲ್ಲಿಗೆ ಮುಗಿತಿದ್ದು. ನೀವು ಬೇಕಂದ್ರೆ ಏನು ಮಾಡ್ಬೋದು, ಈ ರೂಟ್ ಹೋಗಾಕ ಮತ್ತು ಸ್ಕ್ವೇರ್ ಮಾಡ್ಕೋಬೇಕು, ಅದು ಒಂದು ಮೆಥಡ್. ಬಟ್ ಇಲ್ಲಿಗೆ ಮುಗಿದು ಹೋಯ್ತು, 2 ಮಾರ್ಕಿಗೆ ಕೇಳ್ತಾನೆ, ಇಷ್ಟಕ್ಕೆ ಸಾಕು. ಹಂಗಾರೆ ಇದನ್ನೇನು ಬರೀತೀರಿ, ರೂಟ್ 2 ಈಸ್ ಇರ್ರ್ಯಾಷನಲ್ ನಂಬರ್. ಸೇಮ್ ಆಗಲ್ಲ ಹೆಂಗನ, ಇರ್ರ್ಯಾಷನಲ್ ನಂಬರ್. ಆದರೆ ಬಿ ಬೈ ಎ ಈಸ್ ರ್ಯಾಷನಲ್ ನಂಬರ್. ನೋಡ್ರಿ, ರ್ಯಾಷನಲ್ ನಂಬರ್ ನೋಡ್ರಿ ಹೆಂಗೆ ಇರ್ಲಿಕ್ಕೆ ಸಾಧ್ಯ ಐತಾನೆ. ಒಂದು ಕಡೆ ಇರ್ರ್ಯಾಷನಲ್, ಒಂದು ಕಡೆ ರ್ಯಾಷನಲ್ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ದೇರ್ ಫೋರ್ ಇಟ್ ಈಸ್ ಇಂಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್. ಹಾಗಾದ್ರೆ ಇದು ಇಂಪಾಸಿಬಲ್ ಐತಂದ್ಮೇಲೆ ನಮ್ಮ ಅಜಂಪ್ಷನ್ ಏನಾಗಿತ್ತು, ನಾವು ತಗೊಂಡದ್ದು ರಾಂಗ್ ಅದ. ದೇರ್ ಫೋರ್ ಅವರ್ ಅಜಂಪ್ಷನ್ ಈಸ್ ರಾಂಗ್. ಅವರ್ ಅಜಂಪ್ಷನ್ ಈಸ್ ರಾಂಗ್. ಹಾಗಾದ್ರೆ ನಮ್ಮ ಅಜಂಪ್ಷನ್ ರಾಂಗ್ ಐತಂದ್ಮೇಲೆ 1 by root 2 is not rational number. ಹಾಗಾದ್ರೆ ರ್ಯಾಷನಲ್ ನಂಬರ್ ಇಲ್ಲ ಅಂದಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಯ್ತು, ದೇರ್ ಫೋರ್ 1 by root 2 ಈಸ್ ಇರ್ರ್ಯಾಷನಲ್ ನಂಬರ್. ಹಾಂ, ಇದನ್ನು ಕೂಡ ನೀವು ಏನು ಮಾಡಿರಿ, ಸ್ಕ್ರೀನ್ಶಾಟ್ ಮಾಡಿ ನೋಡ್ರಿ. ಇಲ್ಲಿ ಏನೈತಿ, 1 by root 2 ಇತ್ತಾ, ಸೇಮ್ ಅಜ್ಯೂಮ್ ಮಾಡ್ತೀರಿ. ಅದನ್ನು ಎ ಬೈ ಬಿ ಫಾರ್ಮ್ ಅಂದ್ರೆ ಅದನ್ನು ರ್ಯಾಷನಲ್ ನಂಬರ್ ಫಾರ್ಮ್ನ ಬರೀತೀರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. ಹಾಗಾದ್ರೆ ಇಲ್ಲಿ ನಾನು ಹೇಳಿದ್ದೆ ನಿಮಗೆ, ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ಸಪ್ರೇಟ್ ಮಾಡಬೇಕು. ರೂಟ್ನಾಗ ಐತಿ ಇದು ಇರ್ರ್ಯಾಷನಲ್, ಇವೆಲ್ಲ ರ್ಯಾಷನಲ್ ಅದಾವಲ್ಲ, ಇದು ರ್ಯಾಷನಲ್ ಐತಿ, ಅದಕ್ಕೆ ಈ ಕಡೆ ಬರಲಿ, ಇಂಟು ಇದ್ದಿದ್ದು ಅಪಾನ್ ಆಗ್ತೈತಿ. ಈಗ ನೋಡ್ರಿ, ಬಿ ಬೈ ಎ ಆಯ್ತು, ಇದು ಏನಾಯ್ತು, ಇದು ರ್ಯಾಷನಲ್ ಆಯ್ತು, ಇದು ಇರ್ರ್ಯಾಷನಲ್ ಐತಿ. ರೂಟ್ 2 ಇರ್ರ್ಯಾಷನಲ್ ಆಯ್ತು, ಇದೇನಾಯ್ತು, ರ್ಯಾಷನಲ್ ಆಯ್ತು. ಹಿಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಅವ್ರ ಅಜಂಪ್ಷನ್ ರಾಂಗ್ ಆಯ್ತು. ಹಾಗಾದ್ರೆ ಅಜಂಪ್ಷನ್ ರಾಂಗ್ ಐತಂದ್ಮೇಲೆ ಇದೇನಲ್ಲ, ಇದು ನಮಗೆ ರ್ಯಾಷನಲ್ ಅಲ್ಲ. ಹಾಗೆ ರ್ಯಾಷನಲ್ ಅಲ್ಲ ಅಂದಮೇಲೆ ಇದು ಇರ್ರ್ಯಾಷನಲ್ ನಂಬರ್. ಸ್ಕ್ರೀನ್ಶಾಟ್ ತಗೊಳ್ರಿ. ಈಗ ಸೆಕೆಂಡ್ ಮಾಡ್ತೀನಿ. ಹಾಗಾದ್ರೆ ಸೆಕೆಂಡ್ ಏನು ಅಂತ ನೋಡು. ನಮಗೆ 7 ರೂಟ್ 5 ಐತಿ. ಇಂಥದ್ದೊಂದು ಎಕ್ಸಾಂಪಲ್ ಆಗಲ್ಲ ಅಂತ ತಿಳಿಸಿದ್ದೆ. ಇದನ್ನು ಸೇಮ್ ನೋಡ್ರಿ, ಇಲ್ಲಿ ಹಂಗೈತಿ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 7 root 5 is rational number. ಹಾಗಾದ್ರೆ ಈಗ ನೋಡ್ತೀರಿ, ರ್ಯಾಷನಲ್ ಅಂದ್ರೆ ಏನು ಬರೀತೀರಿ, 7 root 5 is equal to ಎ ಬೈ ಬಿ ಫಾರ್ಮ್ನಾಗ ಬರೀತೀರಿ. ಹಾಗಾದ್ರೆ ಈ ಎ ಬಿ ಏನಿವು, ಎ ಬಿ ಇಂಟೀಜರ್ಸ್ ಅದಾವು, ಬಿಲಾಂಗ್ಸ್ ಟು ಜಡ್. ಹಾಗಾದ್ರೆ ಬಿ ಏನಿರಬೇಕು, ನಾಟ್ ಈಕ್ವಲ್ ಟು 0 ಕಂಡೀಷನ್. ಈಗ ನಾನು ಹೇಳಿದ್ದೆ ರೂಟ್ 5 ಈಕ್ವಲ್ ಟು ಎ ಬೈ ಬಿ. ಇಲ್ಲಿ ನೋಡ್ರಿ, ಇದ್ರ ಕೆಳಗೆ ಏನಿಲ್ಲ, ರಿವರ್ಸ್ ಹೋಗ್ತೈತಿ. ಈ ಕಡೆ ಬಂದ್ರೆ ಏನಾಯ್ತು, 1/7. ಹಾಗಾದ್ರೆ ರೂಟ್ 5 ಈಸ್ ಈಕ್ವಲ್ ಟು ಎ ಇಂಟು 1 ಅಂದ್ರೆ ಎ, 7 ಇಂಟು ಬಿ ಅಂದ್ರೆ 7b. ನೋಡ್ರಿ, ಇದು ರೂಟ್ನಾಗ ಇಲ್ಲ, ಇದು ರ್ಯಾಷನಲ್. ಇದು ರೂಟ್ನಾಗ ಐತಿ, ತೆಗಿಲಿಕ್ಕೆ ಬರುವುದಿಲ್ಲ, ಸ್ಕ್ವೇರ್ ಮಾಡ್ಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಇದು ಇರ್ರ್ಯಾಷನಲ್. ಸೇಮ್ ಬರೀತೀರಿ, ರೂಟ್ 5 ಈಸ್ ಇರ್ರ್ಯಾಷನಲ್ ನಂಬರ್. ಅದೇ ರೀತಿ ಬಟ್ ಎ ಡಿವೈಡೆಡ್ ಬೈ 7b ಈಸ್ ರ್ಯಾಷನಲ್ ನಂಬರ್. ಈಗ ನೋಡ್ರಿ, ಒಂದು ಇರ್ರ್ಯಾಷನಲ್ ಒಂದು ರ್ಯಾಷನಲ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಹಾಗಾದ್ರೆ ಇದು ಇಂಪಾಸಿಬಲ್ ಅಂದ್ರೆ ಅವರ ಅಜಂಪ್ಷನ್ ಈಸ್ ರಾಂಗ್. our assumption is wrong.
ಹಂಗಾರೆ ಅವ್ರ ಅಜಂಪ್ಷನ್ ರಾಂಗ್ ಐತೆ ಅಂದಮೇಲೆ ಇಲ್ಲಿ ಏನಾಯ್ತು, ಇಟ್ ಈಸ್ ನಾಟ್ ಎ ಯಾವುದು, ಇಟ್ ಈಸ್ ನಾಟ್ ಅಂದರೆ ಯಾವುದು, 7√5 ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್. ಹಂಗಾರೆ ಅದು ರ್ಯಾಷನಲ್ ನಂಬರ್ ಅಲ್ಲ ಅಂದಮೇಲೆ ದೇರ್ ಫೋರ್ 7√5 ಈಸ್ ಇರ್ರ್ಯಾಷನಲ್ ನಂಬರ್. ಇರ್ರ್ಯಾಷನಲ್ ನಂಬರ್. ಇಲ್ಲಿಗೆ ಇದು ಮುಗೀತು ನೋಡ್ರಿ, ಎಷ್ಟು ಈಜಿ ಅದ. ಸೇಮ್ ಅದ್ರಂಗೆ ತಗೊಂಡ್ರಿ, ಇಲ್ಲೆಲ್ಲ ಇದು ನೋಡಿ ಬರ್ಕೊಂಡ್ರಿ, ಯಾವ ಫಾರ್ಮ್ನ ಬರ್ಕೊಂಡ್ರಿ, ರ್ಯಾಷನಲ್ ಫಾರ್ಮ್ನ ಬರ್ಕೊಂಡ್ರಿ. ಆಮೇಲೆ ನೋಡ್ರಿ ಇದನ್ನೆಲ್ಲ ಇಟ್ಕೊಂಡ್ರಿ, ಇಲ್ಲಿ ರೆಸಿಪ್ರೋಕಲ್ ಆಗ್ತತಿ, 7/1 1/7 ಆಗ್ತತಿ. ಸೇಮ್ ಇಡ್ತೀರಿ, a × 1 a ಆತು, ಇದು 7 × b ಆತು, ಇದು ಇರ್ರ್ಯಾಷನಲ್ ಆತು, ಇದು ರ್ಯಾಷನಲ್ ಆತು, ಬಟ್ ಇಟ್ ಈಸ್ ಇಂಪಾಸಿಬಲ್ ಆತು. ಹಂಗಾರೆ ಇಂಪಾಸಿಬಲ್ ಅಂದ್ರೆ ನಾವೇನು ಅಜ್ಯೂಮ್ ಮಾಡಿದ್ವಿ ಅದೇನಾಯ್ತು, ರಾಂಗ್ ಆಯ್ತು. ರಾಂಗ್ ಆಯ್ತು ಅಂದಮೇಲೆ ಇದು ನಮಗೇನಲ್ಲ, ಇದು ರ್ಯಾಷನಲ್ ಅಲ್ಲ. ಹಾಗೆ ರ್ಯಾಷನಲ್ ಅಲ್ಲ ಅಂದ್ರೆ ಏನು, ಇಟ್ ಈಸ್ ಇರ್ರ್ಯಾಷನಲ್. ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ, ಥರ್ಡ್ ಹೇಳ್ತೀನಿ. ಇಲ್ಲೇ ಥರ್ಡ್ ಒನ್ ಏನದಪ್ಪ ಅಂದರೆ 6 + √2. ಇಲ್ಲೇ ಸೇಮ್ ಬರಿತೀರಿ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಏನು ಬರಿಬೇಕು, 6 + √2 ಈಸ್ ರ್ಯಾಷನಲ್ ಅಂತ ತಿಳ್ಕೊಳ್ಳೋನು. ಇಲ್ಲಿ ಚೇಂಜ್ ಮಾಡ್ಕೊಳ್ಳೋನು. ಏನಪ್ಪ ಇದು, 6 + √2. ಈಗ ಇಲ್ಲಿಂದ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತ, ಈಗ √2 ಇಟ್ಕೊಳ್ಳೋಣ, a/b ಇರಲಿ, ಪ್ಲಸ್ ಇಲ್ಲಿ ಏನೂ ಇರಲ್ಲ, +6 ಇರ್ತತಿ. ಈ ಕಡೆ ಬಂದ್ರೆ ಇದು -6. ಇಲ್ಲೂ ಏನಿಲ್ಲ ಅಂದ್ರೆ 1, ಇಲ್ಲಿ √2, ಇಲ್ಲಿ ನೋಡ್ರಿ b ಮತ್ತು 1 LCM b ಆತ. ನಿಮ್ಗೆ ಹೇಳಿದ್ದೆ ಬಟರ್ಫ್ಲೈ ಮೆಥಡ್ ಮಾಡಿರಿ, LCM ತೆಗೆದಿರ್ತಿರಲ್ಲ. b ಎಷ್ಟರಲ್ಲೇ b ಅಂದ್ರೆ b1 ಜಾ, 1 ಎಷ್ಟರಲ್ಲೇ b ಅಂದ್ರೆ 1b ಜಾ, ಅಥವಾ ಇಲ್ಲಿ b ಇಲ್ಲಿ 1 ಇಷ್ಟರ ಮಾಡ್ಕೊಂಡು. a × 1 ಅಂದರೆ a, 6 × b ಅಂದರೆ 6b. ಇದನ್ನ ಇದ್ರೊಳಗೆ ತೆಗಿಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದೇನು, ಇದು ಅನ್ಲೈಕ್ ಟರ್ಮ್ಸ್ ಅದಾವ. ಇಲ್ಲಿ ಬರಿತೀರಿ √2 ಅನ್ನತಕ್ಕಂಥದ್ದು ಏನು, ಇರ್ರ್ಯಾಷನಲ್ ನಂಬರು. ಆದರೆ ಇಲ್ಲೇ a - 6b / b ಏನದು ರ್ಯಾಷನಲ್ಲು. ಅದು ಎರಡೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಅಜಂಪ್ಷನ್ ರಾಂಗ್ ಅದ. ನಮ್ಮ ಅಜಂಪ್ಷನ್ ರಾಂಗ್ ಐತಿ ಅಂದಮೇಲೆ ಇಲ್ಲಿ ಏನಾಗಬೇಕು, 6 + √2 ಈಸ್ ನಾಟ್ ಎ ರ್ಯಾಷನಲ್ ನಂಬರ್. ಅದು ರ್ಯಾಷನಲ್ ನಂಬರ್ ಅಲ್ಲ ಅಂದಮೇಲೆ 6 + √2 ಈಸ್ ಇರ್ರ್ಯಾಷನಲ್ ನಂಬರ್. ಹಾಗಾದ್ರೆ ಇಲ್ಲಿಗೆ ಮೊದಲನೇ ಪಾಠ ಏನಾಯ್ತು, ಕಂಪ್ಲೀಟ್ ಆಯ್ತು. ಇಲ್ಲಿ ನಿಮಗೆ ನಾನು ಎವ್ರಿ ಸ್ಟೆಪ್ ಕ್ಲಿಯರ್ ಮಾಡೀನಿ. ಎಂಥ ಸ್ವಲ್ಪ ಸ್ಲೋ ಅದಾನ, ಮ್ಯಾಥಮೆಟಿಕ್ಸ್ದಾಗ ವೀಕ್ ಅದಾನಂದ್ರೂ ಕೂಡ ನೀವು ಒಂದು ಸರಿ ನನ್ನ ಸ್ಟೆಪ್ ನೋಡಿಕೊಂಡ್ರೆ ಆರಾಮ್ ಸ್ಕೋರ್ ಮಾಡ್ತೀರಿ. ಎಲ್ಲಿ ಮಾರ್ಕ್ಸನ್ನು ಕಡಿಯೋಕ್ಕೆ ಬರೋದಿಲ್ಲ. ನೀವು ಅದನ್ನೇನು ಮಾಡ್ತೀರಿಪ್ಪ ಅಂದ್ರೆ, ಕೆಲವು ಜನ ಭಾಳ ಶಾರ್ಟ್ ಮಾಡೋಕೆ ಹೋಗ್ತೀರಿ. ಆ ಶಾರ್ಟ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಹೋಗ್ತಾವೆ. ಯಾಕಂದ್ರೆ ಅಲ್ಲಿ ಏನಿರ್ತೈತಿ, ಆ ಕ್ವಶನ್ ಪೇಪರ್ನಾಗ ಚೆಕ್ ಮಾಡುವಾಗ ಅವರು ಒಂದು ಹಿಂಟ್ಸ್ ಕೊಟ್ಟಿರ್ತಾರೆ. ಏನಪ್ಪ ಹುಡುಗ ಈ ಒಂದು ಸ್ಟೇಟ್ಮೆಂಟ್ ಬರ್ದಾನ, ಹಂಗಾರೆ ಅದನ್ನು ಏನು ತೋರ್ಸ್ಯಾನ, ಅದು ರ್ಯಾಷನಲ್ ಫಾರ್ಮ್ನಾಗ ಐತಂತ ತೋರ್ಸ್ಯಾನ. ಹಂಗಾರೆ ಅದೆಲ್ಲ ಈ ಫಾರ್ಮ್ನಾಗ ಬಂದೈತೆ, ಅರ್ಧ ಮಾರ್ಕ್ಸ್ ಇರ್ತಾವೆ. ಆಮೇಲೆ ಈ ಸ್ಟೆಪ್ ಎಲ್ಲ ಬರ್ದಾನ ಅಂತ ನೋಡ್ಕೊಂಡು 2 ಮಾರ್ಕ್ಸ್ ಕೊಡ್ತಾರೆ. ಇವೆಲ್ಲ ಸ್ಟೇಟ್ಮೆಂಟಿಗೆ ಒಂದು ಅರ್ಧ, ಇಲ್ಲಿ ಈ ಫಾರ್ಮಿಗೆ ಒಂದು ಅರ್ಧ, ಆಮೇಲೆ ಇದನ್ನ ಏನಿಸ್ತಿರಲಿಲ್ಲ ಇದಕ್ಕೊಂದು ಅರ್ಧ, ಇದನ್ನ ಹಿಂಗೆ ಬರೀತಿರಲ್ಲ ಇದಕ್ಕೊಂದು ಅರ್ಧ, ಹಿಂಗೆ ಟೋಟಲ್ 2 ಮಾರ್ಕ್ಸ್ ಇರ್ತಾವೆ. ನಿಮ್ಮ ಸ್ಟೆಪ್ಪು ಅಗದಿ ಕ್ಲಿಯರ್ ಇರಬೇಕು, ಕಡಿಮೆ ಆಗಬಾರ್ದು. ಅದಕ್ಕೆ ಪ್ರತಿಯೊಂದು ಸ್ಟೆಪ್ಪಿಗೆ ನಿಮ್ಮ ಮಾರ್ಕ್ಸ್ ಇರ್ತಾವೆ. ಇಲ್ಲಿ ಕ್ಲಿಯರಾಗಿ ನಾನು ಒಮ್ಮೆ ನೀವು ನೋಡಿಕೊಂಡ್ರೆ ಹೊಳ್ಳಿ ನಿಮಗೆ ತಿಳಿಯೋಂಗೆ ಮಾಡೀನಿ. ಭಾಳ ನೀವೆಲ್ಲರೂ ಈ ಒಂದು ಏನು ನಮ್ಮದು ಅಫಿಷಿಯಲ್ ಸ್ಟಡಿ ಬೂಮ್ ಯೂಟ್ಯೂಬ್ ಚಾನಲ್ ಐತಿ, ಅದನ್ನೆಲ್ಲ ನೀವು ಬೆಂಬಲಿಸ್ರಿ. ಜೊತೆಗೆ ನಿಮ್ಗೆ ಪ್ರತಿಯೊಂದು ಪಾಠದ್ದು ನಾನೇನು ಮಾಡ್ತೀನಿ, ಎಲ್ಲ ಸರಿಯಾಗಿ ನಿಮಗೆ ತಿಳಿಯುವಂಥ ರೀತಿ ಒಳಗೆ ಹೇಳ್ತೀನಿ. ಹಂಗೆ ಏನಾದರೂ ತಿಳಿದಿರಲಿಲ್ಲ, ಏನಾದರೂ ಡಿಫಿಕಲ್ಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ. ಆ ಕಮೆಂಟಿಗೆ ತಕ್ಕಂಗೆ ಮತ್ತೆ ನಾನು ನಿಮಗೇನು ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಇಲ್ಲೇ ಸುಮಾರು ನಾವು ಇಲ್ಲಿ ಏನಪ್ಪ ಅಂದ್ರೆ ಇದರೊಳಗೆ ಒಂದು 20 ವರ್ಷ ಸರ್ವಿಸ್ ಆಗೈತಿ. ಈ 20 ವರ್ಷ ಸರ್ವಿಸ್ದೊಳಗೆ ಇಂಥವೆಲ್ಲ ನಾವು ಏನು ಮಾಡ್ತೀವಪ್ಪ ಅಂದ್ರೆ, ನಿಮ್ಗೆ ಹುಡುಗರು ಹೆಂಗಿರ್ತಾರೆ, ಅವ್ರ ಮೆಂಟಾಲಿಟಿ ಹೆಂಗಿರ್ತೈತಿ, ಹೆಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತೈತಿ ಅನ್ನೋದನ್ನು ರೀತಿ ಒಳಗೆ ನಾನು ಶ್ರಮ ಪಟ್ಟು ಇಲ್ಲಿ ಭಾಳಷ್ಟು ನಿಮಗೆ ಅದನ್ನು ಹೇಳಕ್ಕೆ ಪ್ರಯತ್ನ ಮಾಡೀನಿ. ಹಾಗಾದ್ರೆ ಇವೆಲ್ಲ ನೋಡಿದ್ರಿ, ನಿಮಗೆ ಈಜಿ ಅನಿಸಿರಬೇಕು. ನೀವು ಆದಷ್ಟು ಜನರಿಗೆ, ನಿಮ್ಮ ಫ್ರೆಂಡ್ಗಳಿಗೆ, ನಿಮ್ಮ ರಿಲೇಟಿವ್ಸಿಗೆ ಸೆಂಡ್ ಮಾಡಿರಿ. ಇದನ್ನೆಲ್ಲ ವಿಡಿಯೋ ಸೆಂಡ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಆ ಒಂದು ಸಬ್ಸ್ಕ್ರೈಬು ನನ್ನ ಮುಂದಿನ ಪಾಠ ಹೇಳೋಕೆ ಇಂಟ್ರೆಸ್ಟ್ ಆಗ್ತೈತಿ. ಅಷ್ಟೇ ಅಲ್ಲ, ನೀವು ಇಷ್ಟು ಮ್ಯಾಥಮೆಟಿಕ್ಸ್ ಮುಗಿಸಿದ ಮೇಲೆ ಸೈನ್ಸ್ ಕೂಡ ಹೇಳಂದ್ರೆ ಅದನ್ನು ಕೂಡ ಮಾಡ್ತೀನಿ. ಫಸ್ಟ್ ಇದಕ್ಕೆ ಹೆಂಗೆ ಸಿಗ್ತೈತಿ,
ಹೆಂಗೆ ನಿಮ್ಮ ಪ್ರೀತಿ ಸಿಗ್ತೈತಿ ನೋಡ್ತೀನಿ. ಅದ್ರ ಮೇಲೆ ನಾನು ಮುಂದಿನ ಒಂದು ಕ್ರಮ ನಾನು ಮಾಡ್ತೀನಿ. ಜೊತೆಗೆ ಈಗ ನೋಡಿರಿ, ನೀವು 1ನೇ ಪಾಠದಾಗ ಏನು ಕಲಿತ್ರಿ? ಸುಮಾರು ಇದು 4ನೇ ಪಾರ್ಟ್ ಇದು ನಂದು. ಪ್ಲೇ ಲಿಸ್ಟ್ನಾಗ ಹೋದ್ರೆ ನಿಮಗೆಲ್ಲ ಸಿಗ್ತಾವೆ, ಪ್ರತಿಯೊಂದು ನೋಡ್ಕೊರಿ. ನಿಮಗೆ ಯಾವ್ಯಾವ ಬೇಕಲ್ಲ ಆ ಪಾರ್ಟ್ನಾಗ ನೋಡ್ರಿ, ಎಲ್ಲ ಗೊತ್ತಾಗತ್ತೆ. ಆಮೇಲೆ ಇನ್ನೂ ಒಂದು ಏನಪ್ಪ ನಿಮಗೆ ಹೇಳೋದು ರಿಕ್ವೆಸ್ಟ್ ಅಂದ್ರೆ, ಈಗ ಒಂದು ಪಾಠ ಮುಗಿಸಿದ್ ನಾನು. ಈಗ ಒಂದು ಪಾಠ ಮುಗಿದ ಮೇಲೆ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆ ಒಳಗೆ ಕ್ವಶನ್ ಪೇಪರ್ನಾಗ ಸರ ಯಾವ ಟೈಪ್ ಇವ್ನು ಕೇಳ್ತಾರ, ಯಾವ ಟೈಪ್ ಇವ್ನು ಬಿಟ್ಟು, ಈಗ ನಾ ಏನು ಹೇಳೇನಲ್ಲ ಈ ಮೆಥಡ್ ಬಿಟ್ಟು ಬೇರೆ ಟೈಪ್ ಯಾವ ಕ್ವಶನ್ಸ್ ಬರ್ತಾವನ, ಹಂಗಾರೆ ಬಂದ್ರೆ ಅವ್ನು ಹೆಂಗೆ ಸಾಲ್ವ್ ಮಾಡೋದು? ಅವನ್ನೆಲ್ಲ ನಾ ನೆಕ್ಸ್ಟ್ ಪಾರ್ಟ್ 5ದೊಳಗೆ ಸುಮಾರು ಒಂದು 4-5 ಕ್ವಶನ್ ಪೇಪರು ಈ ಪಾಠದ ಮೇಲೆ ಹೆಂಗೆ ಬರ್ತಾವೆ ಅಂತ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಇದಿಷ್ಟ ಕಲಿತ್ರಲ್ಲ, ಅಲ್ಲಿ ಟ್ರಿಕ್ಸ್ ಇರ್ತಾವೆ. ಆ ಟ್ರಿಕ್ಸ್ ಮೇಲೆ ನಿಮ್ಮ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ, ಅವನ್ನ ಹೆಂಗೆ ಬಿಡಿಸ್ಬೇಕು ಅನ್ನೋದು ಹೇಳ್ತೀನಿ. ಅದಂತೂ ನಿಮಗೆ ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ನೀವು ನೋಡ್ರಿ ಅಂತ ಹೇಳ್ತಾ ಈಗ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ.